ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಈವ್ನಿಂಗ್ ಟು ಆಲ್. ವಿದ್ಯಾರ್ಥಿಗಳೇ, ಭಾಳಷ್ಟು ನಮ್ಮ ವಿದ್ಯಾರ್ಥಿಗಳು ಲೈವಲ್ಲಿ ಬಂದಾಗ JNM ಕೌನ್ಸ್ಲಿಂಗ್ ಯಾವಾಗ ಅಂತ ಕೇಳ್ತಾಯಿದ್ರು. ಓಕೆ, ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೀಗಾಗಿ ನಿಮಗೆ ಮಾಹಿತಿಯು ತಲುಪ್ತಾ ಇಲ್ಲ. ವಿಡಿಯೋ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅಡ್ಮಿಷನ್ ಆಗೋ ತನಕನೂ. ಈ ಒಂದು ಅಡ್ಮಿಷನ್ ಆದರೂ ಕೂಡ ನಿಮ್ಮಗಳಿಗೆ ಎಕ್ಸಾಮ್ ಫಾರ್ಮ್, ಎಕ್ಸಾಮ್ಗೆ ಸಂಬಂಧಿಸಿದಂಥ ಡೌಟ್ಗಳು, ರಿಸಲ್ಟ್ ಡೌಟ್ಗಳನ್ನು ಕೂಡ ನಾವು ನಿಮ್ಮ ಕೋರ್ಸ್ ಮುಗಿದ ತನಕನೂ ನಮ್ಮ ಚಾನಲ್ ನಿಮ್ಗೆ ಸಪೋರ್ಟ್ ಆಗುತ್ತೆ. ಸೊ ಹೀಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ಗೌರ್ಮೆಂಟ್ ವೆಬ್ಸೈಟಲ್ಲಿದ್ದೀನಿ, JNM ನರ್ಸಿಂಗ್ ಬೋರ್ಡ್ ವೆಬ್ಸೈಟಲ್ಲಿದ್ದೀನಿ. ಯಾರಿಗೆ ಇನ್ನೂ ಕನ್ಫ್ಯೂಷನಲ್ಲಿದ್ದೀರಿ, ನಮಗೆ ಇನ್ನೂ ಕೌನ್ಸ್ಲಿಂಗ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ದೀರಿ, ಅವ್ರುಗಳಿಗೆ ನೋಡ್ಬೋದು ಸ್ಕ್ರೀನ್ ಮೇಲೆ ನಿಮ್ಮ ಕೌನ್ಸ್ಲಿಂಗ್. ಯಾರು JNM ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ರ್ಯಾಂಕ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ಪ್ರೊವಿಷನಲ್ ಮೆರಿಟ್, ಜನರಲ್ ಮೆರಿಟ್ ಲಿಸ್ಟ್, ತಾತ್ಕಾಲಿಕ ಸಾಮಾನ್ಯ ಮೆರಿಟ್ ಶ್ರೇಣಿ ಪಟ್ಟಿ. ಆಮೇಲೆ ಮೇಲ್ಭಾಗದಲ್ಲಿ ನೋಡ್ಬೋದು ಕೌನ್ಸ್ಲಿಂಗ್ ಆಪ್ಷನ್ ಎಂಟ್ರಿ 16 ರಿಂದ 18, ಮೋಕ್ ರಿಸಲ್ಟ್ 21, ಆಮೇಲೆ ಕಾಲೇಜು ತಿದ್ದುಪಡಿ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಲಿಕ್ಕೆ 21, 22, ಅಂತಿಮ ರಿಸಲ್ಟ್ ಫೈನಲ್ ರಿಸಲ್ಟ್ 25, ಅಡ್ಮಿಷನ್ 30ನೇ ತಾರೀಕಿಗೆ ಕೊನೆ ದಿನಾಂಕ. ನೆನಪಿಟ್ಟುಕೊಳ್ಳಿ, ನಿಮ್ಮಗಳಿಗೆ ಕೌನ್ಸ್ಲಿಂಗ್ ಸೋಮವಾರದಿಂದ ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಆಮೇಲೆ ನಿಮ್ಮಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಒಂದು ಬಿಡೋದು ಬಾಕಿ ಇದೆ. ಬಟ್ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಅಪ್ಡೇಟ್ ಆಗಿಲ್ಲ, ಇಲ್ಲಿ ಹಂಗೆ ಪೆಂಡಿಂಗ್ ಇದೆ. ಇದನ್ನು ನಿಮ್ಗಳಿಗೆ ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಜೊತೆಗೇ ಏನು ಮಾಡ್ಬೋದು, ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಸ್ವಲ್ಪ ಡಿಲೇ ಆಗ್ಬೋದು. ಸೀಟ್ ಅಂದರೆ ಇದು ಆಪ್ಷನ್ ಎಂಟ್ರಿ ಮಾಡೋದು ಡಿಲೇ ಆಗ್ಬೋದು, ಯಾಕಂತಂದರೆ ಅವರಲ್ಲಿ ಟೈಮ್ ಇದೆ. ಓಕೆ, ಸೊ ಹೀಗಾಗಿ ಸ್ವಲ್ಪ ಅಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಲೇಟಾಗಿ ಇದನ್ನು ಮಾಡ್ಬೋದು, ಏನಂತಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ಬೋದು. ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಕಾಲೇಜ್ಗಳನ್ನು ಜಾಯಿನ್ ಮಾಡ್ಕೊಳ್ರಿ. ಯಾಕಂತಂದರೆ ನಿಮ್ಮ ಕಾಸ್ಟಲ್ಲಿ ಸೀಟ್ ಇಲ್ಲ ಅಂತಂದರೆ ಅದು ಆಪ್ಷನ್ ಎಂಟ್ರಿ ಮಾಡಿ ಯೂಸ್ ಇಲ್ಲ. ಓಕೆ, ಸೊ ನೆನಪಿಟ್ಟುಕೊಳ್ಳಿ, ನಿಮ್ಮ ಒಂದು ಇದನ್ನು ಏನಂದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆ, JNM ಕೌನ್ಸ್ಲಿಂಗ್ ಪ್ರಕ್ರಿಯೆಯು ನಾಳೆಯಿಂದ ಆರಂಭವಾಗ್ತಾ ಇದೆ.